ಬಹುಭಾಷಾ ನಟ ಕಿಚ್ಚ ಸುದೀಪ್ಗೆ ಪ್ರತಿಷ್ಠಿತ ಆಂಧ್ರಪ್ರದೇಶ ಸರ್ಕಾರ ನೀಡುವ ರಾಜ್ಯ ಪ್ರಶಸ್ತಿ ನಂದಿ ಅವಾರ್ಡ್ ಸಿಕ್ಕಿದೆ. ಬಹುಭಾಷಾ ನಟ ಕಿಚ್ಚ ಸುದೀಪ್ಗೆ ಪ್ರತಿಷ್ಠಿತ ಆಂಧ್ರಪ್ರದೇಶ ಸರ್ಕಾರ ನೀಡುವ ರಾಜ್ಯ ಪ್ರಶಸ್ತಿ ನಂದಿ ಅವಾರ್ಡ್ ಸಿಕ್ಕಿದೆ. ಈಗ ಸಿನಿಮಾದ ಉತ್ತಮ ವಿಲನ್ ಪಾತ್ರಕ್ಕೆ ಸುದೀಪ್ಗೆ ನಂದಿ ಪ್ರಶಸ್ತಿ ಲಭಿಸಿದೆ. ಅಷ್ಟೇ ಅಲ್ಲ, ಈಗ ಸಿನಿಮಾಗೆ ಅತ್ಯುತ್ತಮ ಸಿನಿಮಾ, ಬೆಸ್ಟ್ ಡೈರೆಕ್ಟರ್, ಬೆಸ್ಟ್ ಮ್ಯೂಸಿಕ್ ಸೇರಿದಂತೆ ಹಲವು ವಿಭಾಗಗಳಲ್ಲಿ ಪ್ರಶಸ್ತಿ ಲಭಿಸಿದೆ. 2012 ಹಾಗೂ 2013ನೇ ಸಾಲಿನ ಪ್ರಶಸ್ತಿ ಇದಾಗಿದ್ದು, ಕನ್ನಡಿಗ ಕಿಚ್ಚ ಸುದೀಪ್ಗೆ ಈಗ ಮತ್ತೊಂದು ಗೌರವ ದೊರಕಿದೆ. ಓಕೆ, ಇವಾಗ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಫಿಲ್ಮ್ ರಿಪೋರ್ಟರ್ ಭಾರತಿ. ಬಹುಶಃ ಈಗ ಸಿನಿಮಾನ ಯಾರು ಕೂಡ ಮರೆಯೋಕ್ಕಾಗಲ್ಲ, ಬಿಕಾಸ್ ಇಟ್ಸ್ ಅ ವಂಡರ್ಫುಲ್ ಮೂವಿ. ಇವತ್ತಿಗೂ ಕೂಡ ಅದನ್ನ ನೋಡ್ತಾನೆ ಇರಬೇಕು ಅನ್ಸುತ್ತೆ, ಅಷ್ಟು ಚೆನ್ನಾಗಿದೆ. ಮತ್ತು ಸುದೀಪ್ ಅವರ ನಟನೆ ಅದ್ಭುತವಾಗಿದೆ, ಒಂಥರ ಡಿಫ್ರೆಂಟ್ ರೋಲ್ ಆದ್ರೆ. ಸೊ ಈಗ ಈಗ ಪ್ರಶಸ್ತಿ ಕೂಡ ಸಿಕ್ಕಿದೆ. ಏನ್ ಹೇಳ್ತಾರೆ ಸುದೀಪ್ ಅವರು? ಏನಾದ್ರೂ ಇದಕ್ಕೆ ರಿಯಾಕ್ಟ್ ಮಾಡಿದಾರ? ಖಂಡಿತವಾಗ್ಲೂ ಈಗ ದಿವ್ಯ ಏನಿದೆ, ಹೆಬ್ಬುಲಿಯ ಸಕ್ಸಸ್ ನ ಖುಷಿಯಲ್ಲಿದ್ದಾರೆ. ಇದೊಂದು ವಿಷಯ ಅವರಿಗೆ ಇನ್ನೊಂದಿಷ್ಟು ಖುಷಿ ಕೊಡುತ್ತೆ ಅನ್ನೋದನ್ನ ಖಂಡಿತ ನಾವು ತಿಳ್ಕೊಬಹುದು. ಯಾಕಂದ್ರೆ ಈಗ ಸಿನಿಮಾ ಇನ್ನು ತೆಲುಗಿನಲ್ಲಿ ಸುದೀಪ್ ಅಭಿನಯಿಸಿದಂತಹ ಸಿನಿಮಾ ತೆಲುಗು ಅಷ್ಟೇ ಅಲ್ಲ, ಹಲವಾರು ಭಾಷೆಗಳಿಗೂ ಅದು ಡಬ್ ಆಗಿತ್ತು. ಜಗತ್ತಿನಲ್ಲೇ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇರ್ತದಂತ ಸಿನಿಮಾ, ಅಷ್ಟೊಂದು ಫೇಮಸ್ ಆಗಿತ್ತು. ರಾಜಮೌಳಿ ನಿರ್ದೇಶನ ಇತ್ತು. ಈ ಸಿನಿಮಾದಲ್ಲಿ ಸುದೀಪ್ ಖಳನಟ ಅಂತ ಈಗ ಪ್ರಶಸ್ತಿ ಸಿಕ್ಕಿದೆ. ಆದ್ರೆ ಖಳನಟನಾಗಿ ಅವರು ಆ ರೀತಿಯಲ್ಲಿ ಕಾಣಿಸ್ಕೊಂಡಿದ್ದಿಲ್ಲ. ಆ ಸಿನಿಮಾದಲ್ಲೇ ಖಳನಟನ ಪಾತ್ರ ಹೈಲೈಟ್ ಆಗಿತ್ತು. ಅದೇ ಒಂದು ರೀತಿಯ ಹೀರೋ. ಹಾಗಾಗಿ ಕಿಚ್ಚ ಸುದೀಪ್ ಈಗೇನು ಸಾಕಷ್ಟು ಕನ್ನಡ ಸಿನಿಮಾಗಳಿಗಿರ್ಬೋದು, ಪರಭಾಷೆ ಚಿತ್ರಗಳಿರ್ಬೋದು, ಉಳಿದ ವಿಭಾಗಗಳಲ್ಲಿ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ. ಆದ್ರೆ ತೆಲುಗು ಚಿತ್ರರಂಗದಲ್ಲಿ ಏನಿದೆ, ಪ್ರತಿಷ್ಠಿತ ನಂದಿ ಅವಾರ್ಡ್ ಅನ್ನ ಕೊಡ್ತಾರೆ. ಅದು ರಾಜ್ಯ ಪ್ರಶಸ್ತಿ, ಆಂಧ್ರಪ್ರದೇಶ ಸರ್ಕಾರ ನೀಡುವಂತಹ ಪ್ರಶಸ್ತಿ. ಆ ಪ್ರಶಸ್ತಿಗೆ ಉತ್ತಮ ಖಳನಟ ವಿಭಾಗದಲ್ಲಿ ಏನು ಪ್ರಶಸ್ತಿಯನ್ನ ಈಗ ಚಿತ್ರಕ್ಕಾಗಿ ಪಡೆದುಕೊಂಡಿರೋದು ನಿಜಕ್ಕೂ ಕನ್ನಡಿಗರಿಗೆ ಖುಷಿ ತರುವಂತಹ ವಿಷಯ. ಯಾಕಂದ್ರೆ ಬಹುಭಾಷೆಯಲ್ಲಿ ಕಿಚ್ಚ ಸುದೀಪ್ ಅವರು ಈಗಾಗಲೇ ಕಾಣಿಸ್ಕೊಂಡಿದ್ರು ಕೂಡ ಪ್ರಶಸ್ತಿ ಪಡೆಯೋದ್ರ ಮೂಲಕ ಇನ್ನೊಂದಿಷ್ಟು ಅವರ ಅಭಿನಯ ಚಾತುರ್ಯ, ಅಭಿನಯ ಚಕ್ರವರ್ತಿ ಅಂತ ಏನ್ ಹೇಳ್ತಾರೆ, ಅವ್ರದ್ದು ನಿಜಕ್ಕೂ ಸಾಬೀತಾಗಿರುವಂತದ್ದು ಅಂತಾನೆ ಒಂದು ಖುಷಿಯಲ್ಲಿ ಇಡೀ ಕನ್ನಡ ಚಿತ್ರರಂಗವೇ ಇದೆ. ಜೊತೆಗೆ ಅವರ ಅಭಿಮಾನಿಗಳು ಕೂಡ ಇದ್ದಾರೆ ಅಂತ ಹೇಳ್ಬೋದು ದಿವ್ಯಾ. ಎಸ್, ಅಫ್ಕೋರ್ಸ್ ಈಗ ಸುದೀಪ್ ಅವರು ಪ್ರಶಸ್ತಿಯನ್ನ ಸ್ವೀಕರಿಸೋದಿಲ್ಲ. ಮುಂಚೆ ನಮಗ್ ಚೆನ್ನಾಗಿ ಗೊತ್ತಿದೆ. ಯಾಕಂದ್ರೆ ಪ್ರಶಸ್ತಿನ ಅಂದ್ರೆ ಅವ್ರು ಯಾಕೆ ತಗೊಳ್ಳಲ್ಲ ಅನ್ನೋದಕ್ಕೂ ಒಂದು ಪ್ರಾಪರ್ ರೀಸನ್ ಇದೆ. ಅಂಡ್ ಅಫ್ಕೋರ್ಸ್ ಅವರ ಭಾವನೆಗಳಿಗೆ ಅಥವಾ ಅವ್ರ ಥಾಟ್ಸ್ ಏನಿದೆ ಅದಕ್ಕೆ ನಾವು ರೆಸ್ಪೆಕ್ಟ್ ಕೊಡ್ಲೇಬೇಕಾಗತ್ತೆ. ಸೊ ಇದೇನಾದ್ರೂ ಸ್ವೀಕರಿಸ್ತಾರ ಈ ಪ್ರಶಸ್ತಿ ಏನಾದ್ರು? ಖಂಡಿತ ಹಲವಾರು ಬಾರಿ ಅವರು ರಿಜೆಕ್ಟ್ ಮಾಡಿರುವಂತದ್ದನ್ನ ನಾವು ನೋಡಿದೀವಿ. ಹೀಗಾಗಿ ಯಾಕಂದ್ರೆ ಅವರು ತಮ್ಮದೊಂದೇ ಅಲ್ಲ, ಈ ಒಂದು ವರ್ಷಕ್ಕೆ 100 ಸಿನಿಮಾಗಳು ರಿಲೀಸ್ ಆಗ್ತವೆ. ಎಲ್ಲರೂ ಕೂಡ ಕಷ್ಟಪಟ್ಟು ಸಿನಿಮಾ ಮಾಡಿರ್ತಾರೆ. ಹಾಗಾಗಿ ಪರ್ಟಿಕ್ಯುಲರ್ ಒಂದೇ ಸಿನಿಮಾಕ್ಕೆ ನಾನು ಉತ್ತಮ ನಟನೆ ಮಾಡಿದೀನಿ ಅನ್ನುವಂತಹ ಒಂದು ಪ್ರಶಸ್ತಿಗೆ ಅದನ್ನ ತಗೊಂಡು ಸ್ವೀಕರಿಸಿ ನಾನು ಗೌರವದಿಂದ ಬೀಗೋದು ಇಷ್ಟ ಇಲ್ಲ ಅಂತ ಅವರೊಂದು ಅಭಿಪ್ರಾಯ. ಅದು ಅವರ ಪರ್ಸನಲ್ ವೈಯಕ್ತಿಕ ಅಭಿಪ್ರಾಯ ಇರ್ಬೋದು. ಯಾಕಂದ್ರೆ ಪ್ರತಿ ಬಾರಿ ಆಲ್ಮೋಸ್ಟ್ ಅವರು ಪ್ರಶಸ್ತಿಯನ್ನ ಪಡೆದುಕೊಳ್ಳೋದಿಲ್ಲ, ಅದನ್ನ ಎಲ್ಲರಿಗೂ ಸಮರ್ಪಿಸಿದೀನಿ ಅಂತಾನೆ ಹೇಳುತ್ತಾ ಬರ್ತಾರೆ. ಈಗ ಸದ್ಯಕ್ಕೆ ರಿಯಾಕ್ಟ್ ಮಾಡ್ತಿಲ್ಲ, ಅವರು ಸದ್ಯಕ್ಕೆ ಸಿಗ್ತಾ ಇಲ್ಲ. ಯಾಕಂದ್ರೆ ಅವರು ಹೆಬ್ಬುಲಿಯ ಸಕ್ಸಸ್ ಇದರಲ್ಲಿ ಬೇರೆ ಬೇರೆ ವಿಷಯಗಳಲ್ಲಿ ಬಿಗಿ ಇರೋದ್ರಿಂದ ಸಿಗ್ತಾ ಇಲ್ಲ. ಹಾಗಾಗಿ ಈ ಪ್ರಶಸ್ತಿಯನ್ನ ಸ್ವೀಕರಿಸ್ತಾರೆ ಇಲ್ವೋ ಅನ್ನೋದನ್ನ ನಾವು ನೋಡ್ಬೇಕು. ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಅವರಿಗೆ ಆ ಪ್ರಶಸ್ತಿಗೆ ಅರ್ಹರಾಗಿದ್ದಾರೆ ಅನ್ನೋದು ಒಂದು ಖುಷಿ ವಿಷಯ ಕನ್ನಡಿಗರಿಗೆ ಅಂತ ಹೇಳ್ಬೋದು ದಿವ್ಯಾ. ಸಾಮಾನ್ಯವಾಗಿ ಎಲ್ಲಿ ನಾವು ಹೇಳ್ತಾ ನೋಡ್ತಾನೆ ಇರ್ತೀವಿ, ಕನ್ನಡಿಗರನ್ನ ಬೇರೆ ಕಡೆ ಎಲ್ಲೂ ಕೂಡ ಗುರುತಿಸಲ್ಲ, ಅಂದ್ರೆ ನಮ್ಮ ಸಿನಿಮಾಗಳು ಬೇರೆ ಎಲ್ಲೂ ನೋಡಲ್ಲ ಅಂತ. ಬಟ್ ಒಬ್ಬ ಕನ್ನಡ ನಟನನ್ನ ಬೇರೆ ರಾಜ್ಯದವರು ಗುರುತಿಸಿ ಅವ್ರಿಗೆ ಪ್ರಶಸ್ತಿಯನ್ನ ಕೊಡ್ತಿರೋದು ನಿಜಕ್ಕೂ ಇದು ಒಂದು ಒಳ್ಳೆ ಸಂತೋಷದ ವಿಷಯ ನಮ್ಮ ಕನ್ನಡಿಗರಿಗೆ. ಏನ್ ಹೇಳ್ತೀರಾ ಭಾರತಿ? ಖಂಡಿತವಾಗ್ಲೂ ಸುದೀಪ್ ಅನ್ನೋರು ಏನು ಇದೆ ಪ್ರತಿಭೆ, ಅದು ಬರೀ ಕನ್ನಡದಷ್ಟೇ ಅಲ್ಲ, ಈಗಾಗಲೇ ಹಿಂದಿ ಸಿನಿಮಾದಲ್ಲೂ ಅಭಿನಯಿಸಿರುವಂತದ್ದು, ತಮಿಳು ತೆಲುಗು ಸಿನಿಮಾದಲ್ಲಿ. ಹೀಗಾಗಿ ಅವರ ಅಭಿನಯದ ಚಾತುರ್ಯ ಎಲ್ಲ ಚಿತ್ರರಂಗೂ ಗೊತ್ತು. ಪ್ರತಿಯೊಬ್ರು ಹೇಳೋದಷ್ಟೇ, ಈಗ ಚಿತ್ರವನ್ನ ನೋಡಿರುವಂತಹ ಪ್ರತಿಯೊಬ್ಬ ಅಭಿಮಾನಿ ಕೂಡ ಹೇಳುದು ಇದು ಭಾಷೆಯ ಸಂಬಂಧಪಟ್ಟಂತಹ ವಿಷಯನೇ ಅಲ್ಲ. ಇದರಲ್ಲಿ ಅವರ ಅಭಿನಯ ಗಮನಾರ್ಹವಾದದ್ದು. ಅವರ ಡೈಲಾಗ್ ಡೆಲಿವರಿ ಏನಿದೆ, ಅವರ
ಆ ಕಣ್ಣಿನ ಎಕ್ಸ್ಪ್ರೆಷನ್ ಏನಿದೆ ಅದು ಪ್ರತಿಯೊಬ್ಬರನ್ನು ಕಾಡುವಂಥದ್ದು. ಅಂತಹ ಕತೆ ಅವರಿಗೆ ಸಿಕ್ಕಿತ್ತು. ಈಗ ಚಿತ್ರದಲ್ಲಿ ರಾಜಮೌಳಿ ಏನು ನಿರ್ದೇಶನ ಮಾಡಿದ್ರು ಆ ಕತೆ. ಹೀಗಾಗಿ ಕನ್ನಡ ಅಥವಾ ತೆಲುಗು ಉಳಿದ ಭಾಷೆ ಅಂತ ವಿಚಾರದಲ್ಲಿ ಬರೋದಾಗಲ್ಲ. ಆದ್ರೂ ಒಂದು ಕನ್ನಡಿಗನಿಗೆ ನಂದಿ ಪ್ರಶಸ್ತಿ ಸಿಕ್ಕಿದೆ ಅನ್ನೋದು ಎಲ್ರಿಗೂ ಖುಷಿ. ಭಾಷೆಯಲ್ಲಿ ಈ ತರದೊಂದು ಗೌರವ ಸ್ವೀಕರಿಸೋದಕ್ಕೆ ಇಡೀ ಏನು ಕನ್ನಡ ಚಿತ್ರರಂಗಕ್ಕೆ ಖುಷಿ ಆಗಿದೆ ಅವರಿಗೆ. ಓಕೆ ಭಾರತಿ, ಎನಿವೇಸ್ ನಮ್ಮ ಪಬ್ಲಿಕ್ ಟಿವಿ ಕಡೆಯಿಂದ ಅವ್ರಿಗೆ ಕಂಗ್ರಾಚುಲೇಷನ್ಸ್ ಹೇಳ್ಬಿಡೋಣ. ಧನ್ಯವಾದಗಳು ಭಾರತಿ ತಮ್ಮ ಮಾಹಿತಿಗಾಗಿ. ಬಹುಭಾಷಾ ನಟ ಕಿಚ್ಚ ಸುದೀಪ್ಗೆ ಪ್ರತಿಷ್ಠಿತ ಆಂಧ್ರಪ್ರದೇಶ ಸರ್ಕಾರ ನೀಡುವ ರಾಜ್ಯ ಪ್ರಶಸ್ತಿ ನಂದಿ ಅವಾರ್ಡ್ಗೆ ಸಿಕ್ಕಿದೆ. ಈಗ ಸಿನಿಮಾದ ಉತ್ತಮ ವಿಲನ್ ಪಾತ್ರಕ್ಕೆ ಸುದೀಪ್ಗೆ ನಂದಿ ಪ್ರಶಸ್ತಿ ಲಭಿಸಿದೆ. ಅಷ್ಟೇ ಅಲ್ಲ, ಈಗ ಸಿನಿಮಾಗೆ ಅವ್ರಿಗೆ ಅತ್ಯುತ್ತಮ ಸಿನಿಮಾ, ಬೆಸ್ಟ್ ಡೈರೆಕ್ಟರ್, ಬೆಸ್ಟ್ ಮ್ಯೂಸಿಕ್ ಸೇರಿದಂತೆ ಹಲವು ವಿಭಾಗಗಳಲ್ಲಿ ಪ್ರಶಸ್ತಿ ಲಭಿಸಿದೆ. 2012 ಹಾಗೂ 2013ನೇ ಸಾಲಿನ ಪ್ರಶಸ್ತಿ ಇದಾಗಿದ್ದು, ಕನ್ನಡಿಗ ಕಿಚ್ಚ ಸುದೀಪ್ಗೆ ಈಗ ಮತ್ತೊಂದು ಗೌರವ ದೊರಕಿದೆ. ಲಂಚಾಸುರರಿಗೆ ಯಾವ ಕಾಲಮಾನ ಆದರೇನು, ಭಾರಿ ಬೂರಿ ಭೋಜನಕ್ಕೆ ಎಲ್ಲ ಟೈಮು ಒಂದೇನೆ. ನೋಟ್ ಬ್ಯಾನ್ ಟೈಮಲ್ಲೇ ಇದೆಲ್ಲ ನಮಗೆ ಗೊತ್ತಾಗಿತ್ತು. ಆದರೆ ಈಗ ACB ಆ ಕೆಲಸ ಮಾಡೋಕೆ ಹೊರಟಿದೆ. ರಾಜ್ಯಾದ್ಯಂತ ರೇಡ್ ನಡೆಸಿದ ACB ಇಂದು ಕೋಟ್ಯಾಂತರ ರೂಪಾಯಿ ನಗನಾಣ್ಯ ಆಸ್ತಿ ದಾಖಲೆಗಳನ್ನು ಹಲವೆಡೆಗಳಲ್ಲಿ ಸೀಸ್ ಮಾಡಿದೆ. ರಾಷ್ಟ್ರ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದ ಡೈರಿ ಬಾಂಬ್ ಪ್ರಕರಣ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್.